ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಜೂನ್ ಮಂತ್ ಲವ್ ಲೈಫ್ ಹೇಗಿದೆ, ನಿಮ್ಮ ಒಂದು ಜೂನ್ ಮಂತಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯಲಿದೆ, ಅಥವಾ ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಏನಾದರೂ ಬರುತ್ತಾ, ಅಥವಾ ರೀಯೂನಿಯನ್ ಆಗುತ್ತಾ, ಅಥವಾ ಏನು ಆ್ಯಕ್ಷನ್ಸ್ ನಿಮ್ಮ ಒಂದು ಪ್ರೀತಿಯಲ್ಲಿ ನೀವು ತಗೋಬಹುದು, ವಾಟ್ ಆಲ್ ಗೈಡೆನ್ಸ್ ಯು ಆರ್ ಗೆಟ್ಟಿಂಗ್ ಆನ್ ಜೂನ್ ಮಂತ್ ರಿಗಾರ್ಡಿಂಗ್ ಯುವರ್ ಲವ್ ಲೈಫ್ ಅಂತ ನೋಡೋಣ. ಸೊ ಜೂನ್ ಮಂತಲ್ಲಿ ನಿಮ್ಮ ಒಂದು ಲವ್ ಲೈಫಿಗೆ ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ, ಏನು ಚೇಂಜಸ್ ಬರಲಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಅ ಜನರಲ್ ರೀಡಿಂಗ್. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಈ ಒಂದು ರೀಡಿಂಗ್ ಜೂನ್ ಮಂತಲ್ಲಿ ನೀವು ಯಾವಾಗ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನಾನು ಇದೇ ಜೂನ್ 2 ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಮನಿ ವೆಬಿನಾರ್ ಪ್ಲಸ್ ಮನಿ ರೇಖಿ ಎರಡನ್ನೂ ನಾನು ಕೊಲಾಬರೇಟ್ ಮಾಡಿ ಒಂದೇ ಇದರಲ್ಲಿ ಹೇಳ್ಕೊಡ್ಬೇಕು ಅಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಕೋರ್ಸ್ನ. ಜಸ್ಟ್ ಗಾಟ್ ಅ ಇಂಟ್ಯೂಷನ್ ದಟ್ ಮೈಂಡ್ಸೆಟ್ ಮತ್ತು ರೇಖಿ ಎರಡೂ ಕಂಬೈನ್ ಮಾಡಿದಾಗ ಇನ್ನೂ ಮೋರ್ ಎಫೆಕ್ಟಿವ್ ಆಗಿ ಇರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಆ ಒಂದು ಇದರಲ್ಲಿ. ಆ್ಯಂಡ್ ನಾನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು ದ ಮೋರ್ ರಿಸಲ್ಟ್ ನಾನು ಪಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫ್ಯಾಮ್ಲಿ ಆಗಿರಬಹುದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಲ್ಲರ ಒಂದು ಫಿನಾನ್ಷಿಯಲ್ ಬ್ಲಾಕೇಜಸ್ ಸ್ವಲ್ಪ ಮಟ್ಟಿಗೆ ಮನಿ ರೇಖೆಯಿಂದ ನಾನು ಹೀಲ್ ಮಾಡಿಕೊಟ್ಟಿದ್ದೀನಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸಿಂದ ಈ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸಪೋಸ್ ನೀವೇನಾದರೂ ಮನಿ ಇಶ್ಯೂಸ್ ತುಂಬ ಆಗ್ತಾಯಿದೆ, ಮನಿ ರಿಲೇಟೆಡ್ ಬ್ಲಾಕೇಜಸ್ ಜಾಸ್ತಿ ಆಗ್ತಾ ಇದೆ, ದುಡ್ಡು ಯಾರಿಗೂ ಕೊಟ್ಟಿದ್ದೀರಾ ಅವ್ರು ಇನ್ ರಿಟರ್ನ್ ಕೊಡ್ತಾ ಇಲ್ಲ, ಅಥವಾ ನಿಮಗೆ ಅರ್ನಿಂಗ್ಸ್ ಅನ್ನೋದು ಇನ್ನೂ ಬೇರೆ ಬೇರೆ ವಿಧದಲ್ಲಿ ಬೇಕು, ಜಾಬಿಂದ ಸಾಕಾಗ್ತಾ ಇಲ್ಲ, ಅಥವಾ ಡ್ರೀಮ್ ಲೈಫ್ ಬೇಕು, ಇನ್ನು ಫಿನಾನ್ಷಿಯಲಿ ಫ್ರೀಡಮ್ ಬೇಕು ಅಂತ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಮನಿ ವೆಬಿನಾರ್ನ ಜಾಯ್ನ್ ಆಗಬಹುದು, ಮನಿ ರೇಖಿ ವೆಬಿನಾರ್ನ ಜಾಯ್ನ್ ಆಗಬಹುದು ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಡೋಂಟ್ ಮಿಸ್ ದ ಅಪರ್ಚುನಿಟಿ. ಸೊ ಈ ಒಂದು ಮನಿ ರೇಖಿ ನೀವು ಕಲ್ತಾದಮೇಲೆ ಬೇರೆದವ್ರಿಗೂ ಸಹ ನೀವು ಹೇಳ್ಕೊಡ್ಬಹುದು, ಪ್ಲಸ್ ಬೇರೆದವರ ಒಂದು ಬ್ಲಾಕೇಜಸ್ನು ನೀವು ಸಹ ರಿಮೂವ್ ಮಾಡಬಹುದು. ಇದು 3 days ವರ್ಕ್ಶಾಪ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಗೈಸ್, ಇದು ಪಿಕರ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ 2 ಸ್ಟೋನ್ಗಳನ್ನು ಇಟ್ಟಿದ್ದೀನಿ. ಓಕೆ, ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ಈ ಒಂದು ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅಥವಾ ಗ್ರೀನ್ ಕಲರ್ ಸ್ಟೋನ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಇದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಅಂತ ಹೇಳ್ತಾ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಫೈಲ್ ನಂಬರ್ 1, ಯಾರು ಬ್ರೌನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೆ ಏನು ಕಾರ್ಡ್ಸ್ಗಳು ಬಂದಿದೆ, ಏನು ಗೈಡೆನ್ಸ್ ಸಿಗ್ತಾ ಇದೆ. ನೈಟ್ ಆಫ್ ವ್ಯಾಂಡ್ಸ್, ಓಕೆ, 8 ಆಫ್ ಪ್ಯಾಂಟಿಕಲ್ಸ್, ದ ಲವರ್ಸ್. ವಾವ್, ಓಕೆ, ಲವರ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನೀವೇನಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಂದರೆ ಖಂಡಿತ ನಿಮ್ಮ ಒಂದು ರೀಯೂನಿಯನ್ ಆಗುವಂಥ ಚಾನ್ಸಸ್, ಅಥವಾ ಒಂದು ಮೆಸೇಜ್ ಅಥವಾ ಕಾಲ್ ಜೂನ್ ಮಂತಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರುತ್ತೆ ಅಂತ ಹೇಳಬಹುದು. ಸಪೋಸ್ ನೀವೇನಾದರೂ ಬ್ರೇಕಪ್ ಆಗಿದೆ, ಮೂವ್ ಆನ್ ಆಗಿದ್ದೀರಾ, ಹೊಸ ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ಸೋಲ್ಮೇಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೆ ಜೂನ್ ಮಂತಲ್ಲಿ ಒಂದು ಹೊಸ ವ್ಯಕ್ತಿಯ ಪರಿಚಯ, ಹೊಸ ಪ್ರೀತಿಯ ಅನುಭವ ನಿಮಗೆ ಆಗುವಂಥದ್ದಿದೆ. ಸಪೋಸ್ ನೀವು ಮ್ಯಾರಿಡ್ ಇದ್ದೀರಾ ಬಟ್ ನಿಮ್ಮ ರಿಲೇಷನ್ಶಿಪ್ ಅಷ್ಟು ಸರಿಗಾಗ್ತಾ ಇಲ್ಲ ಅಂದರೆ ಖಂಡಿತ ಜೂನ್ ಮಂತಲ್ಲಿ ನಿಮ್ಮ ಪ್ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತೀರಾ, ಇನ್ನೂ ಪ್ರೀತಿ ಎನ್ಹ್ಯಾನ್ಸ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್, ನನಗೆ ಜೂನ್ ಮಂತಲ್ಲಿ ಯಾರು ಫೈಲ್ ನಂಬರ್ 1ನ ಚೂಸ್ ಮಾಡಿದ್ದೀರಾ ನೀವು ಸ್ವಲ್ಪ ಸೇವಿಂಗ್ಸ್ ಕಡೆನೂ ಗಮನ ಕೊಡ್ತೀರಾ ಅಂತಲೂ ಬರ್ತಾ ಇದೆ. ದಟ್ ಪ್ಯಾಂಟಿಕಲ್ಸ್ ಕಾರ್ಡ್ ಬಂದಿದೆ. ಸೊ ಲವ್ ಜೊತೆಗೆ ಕೆರಿಯರು ಮಿಕ್ಸ್ ಅಂತ ಬರ್ತಾ ಇದೆ ಇಲ್ಲಿ. ಸೊ ಕೆರಿಯರ್ ಗೈಡೆನ್ಸು ನಿಮಗೆ ಸಿಗ್ತಾ ಇದೆ. ಓಕೆ, ಸ್ವಲ್ಪ ಸೇವಿಂಗ್ಸ್ ಕಡೆನೂ ನೀವು ಗಮನ ಕೊಡ್ತೀರಾ, ಅಥವಾ ಮನಿ ರಿಲೇಟೆಡ್ ಕೋರ್ಸ್ಗಳನ್ನ ನೀವು ಕಲಿಬಹುದು, ಅಥವಾ ಮನಿ ರಿಲೇಟೆಡ್ ಸಮಥಿಂಗ್ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್, ಹಾರ್ಡ್ ವರ್ಕ್, ಸಮಥಿಂಗ್ ರಿಲೇಟೆಡ್ ಟು ಮನಿ ಯು ಆರ್ ಗೋಯಿಂಗ್ ಟು ವರ್ಕ್ ಆನ್ ದಟ್. ಅದ್ರ ಮೇಲೆ ಮನಿ ರಿಲೇಟೆಡ್ ಕೆಲಸದ ಮೇಲೆ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಎಸ್, ನೈಟ್ ಆಫ್ ವ್ಯಾಂಡ್ಸ್ ಬಂದಿದೆ ಗೈಸ್. ಟೇಕ್ ಇನಿಷಿಯೇಟಿವ್.
ಓಕೆ. ಸೊ ನೋಡಿ, ಕೆಲವೊಂದು ವಿಚಾರದಲ್ಲಿ ಪ್ರೀತಿ ವಿಚಾರವಾಗಿ ಅಥವಾ ಸಪೋಸ್ ನೀವೇನಾದರೂ ಒನ್ ಸೈಡೆಡ್ ಲವ್ ಇದ್ದೀರಾ, ನಿಮ್ಮ ಪ್ರೀತಿನ ಕನ್ಫೆಸ್ ಮಾಡ್ಕೊಂಡಿಲ್ಲ ಅಥವಾ ನಿಮ್ಮದು ನೋ ಕಾಂಟ್ಯಾಕ್ಟ್ ಇದೆ, ಬಟ್ ನಿಮ್ಮದೇ ಮಿಸ್ಟೇಕ್ ಇದೆ ನೋ ಕಾಂಟ್ಯಾಕ್ಟಲ್ಲಿ, ಅಥವಾ ಅವ್ರದ್ದೇ ಮಿಸ್ಟೇಕ್ ಇದೆ, ನಿಮ್ಮದೇ ಮಿಸ್ಟೇಕ್ ಇದೆ, ಬಟ್ ನೀವು ಮಾತಾಡಿದರೆ, ನೀವು ಟೆಕ್ಸ್ಟ್ ಮಾಡಿದರೆ ನಿಮ್ಮ ಪರ್ಸನ್ ಬರ್ತಾರೆ ಅನ್ನೋ ಒಂದು ಇಂಟ್ಯೂಷನ್ಸ್ ಏನಾದರೂ ನಿಮಗೆ ಹೇಳ್ತಾ ಇದ್ದರೆ ಖಂಡಿತ ನೀವಾಗಲೇ ಟೆಕ್ಸ್ಟ್ ಮಾಡಬಹುದು. ಅಥವಾ ಈ ಪ್ರೀತಿನ ಉಳಿಸ್ಕೋಬೇಕು ಅಂದರೆ ನೀವೇ ಒಂದು ಹೆಜ್ಜೆ ಮುಂದೆ ಇಟ್ಟು ನೀವೇ ಒಂದು ನಿಮ್ಮ ಪ್ರೀತಿಯಲ್ಲಿ ಒಂದು ಸ್ಟೆಪ್ಪನ್ನು ತೊಗೊಂಡು ಒಂದು ಇನಿಷಿಯೇಟಿವ್ ಅನ್ನೋದನ್ನು ತೊಗೊಳ್ಳಿ. ಆ್ಯಂಡ್ ಅಗೇನ್ ನಿಮ್ಮ ಲೈಫಿಗೆ ನೀವೇ ಕಮಾಂಡ್ ಆಗಿರಬೇಕು. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇರಬೇಕು. ಯಾರ ಒಂದು ಕೈಗೂ ಕಂಟ್ರೋಲ್ ಕೊಡಬೇಡಿ ನಿಮ್ಮ ಲೈಫ್ನ ಅಂತ ಹೇಳ್ತೀನಿ. ನಿಮ್ಮ ಲೈಫ್ ಆಗಲಿ, ನಿಮ್ಮ ಪ್ರೀತಿ ಆಗಲಿ, ಎಮೋಷನ್ಸ್ ಆಗಲಿ ಬೇರೆದವರು ಕಂಟ್ರೋಲ್ ಮಾಡೋ ರೀತಿ ಇಟ್ಕೋಬೇಡಿ. ನಿಮ್ಮ ಲೈಫ್ ಕಂಟ್ರೋಲ್, ನಿಮ್ಮ ಒಂದು ಲೈಫ್ನ ಒಂದು ಲಗಾಮ್ ಏನಿದೆ ನೀವೇ ಹಿಡಿದಿಟ್ಕೊಳ್ಳಿ ಅಂತ ಬರ್ತಾ ಇದೆ. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರು ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಚೇಂಜಸ್ ಬರಲಿದೆ ಜೂನ್ ಮಂತಲ್ಲಿ ನಿಮ್ಮ ಲವ್ ಲೈಫಲ್ಲಿ ಅಂತ ನೋಡೋಣ. 2 ಆಫ್ ಸಾರ್ಟ್ಸ್, ಓಕೆ, ಏಸ್ ಆಫ್ ವೈನ್ಸ್ ಆ್ಯಂಡ್ ನೈಟ್ ಆಫ್ ಕಪ್ಸ್. ಓಕೆ, ಇಲ್ಲಿ ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನೀವು ಆ್ಯಕ್ಷನ್ಸ್ ಅನ್ನೋದನ್ನು ತೊಗೋಬೇಕು. ನಿಮ್ಮ ಪ್ರೀತಿನ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ನೀವೇ ಒಂದು ಇನಿಷಿಯೇಟಿವ್ ಅನ್ನೋದನ್ನು ತೊಗೋಬೇಕು, ಅಥವಾ ನೀವೇ ಆ್ಯಕ್ಷನ್ಸ್ ಅನ್ನೋದನ್ನು ತೊಗೋಬೇಕು ಅಂತ ಬರ್ತಾ ಇದೆ. ಸಪೋಸ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅಂದರೆ ನಿಮ್ಮ ಪರ್ಸನ್ ಸದ್ಯಕ್ಕೆ ಅವರ ಒಂದು ಫೀಲಿಂಗ್ಸ್ನಾಗಲಿ ಅಥವಾ ಮೆಸೇಜ್ ಮಾಡೋದಾಗಲಿ ಸದ್ಯಕ್ಕೆ ಅವರು ಆ್ಯಕ್ಷನ್ಸ್ ಅನ್ನೋದನ್ನು ತೊಗೊಳೋದಕ್ಕೆ ಅಷ್ಟು ರೆಡಿ ಆಗ್ತಾ ಇಲ್ಲ. ಬಟ್ ಇನ್ ಕಮ್ಮಿಂಗ್ ಫ್ಯೂಚರಲ್ಲಿ ಖಂಡಿತ ಅವರು ನಿಮಗೆ ಆ್ಯಕ್ಷನ್ಸ್ ಅನ್ನೋದನ್ನು ತೊಗೋಬಹುದು. ಪ್ರೀತಿ ಅನ್ನೋದು ತುಂಬ ಇದೆ ಈ ಪರ್ಸನ್ಗೆ ಆ್ಯಂಡ್ ತುಂಬ ಮನಸ್ಸಲ್ಲಿದೆ, ಅಥವಾ ನಿಮಗೆ ಏನಾದರೂ ನಿಮ್ಮ ಪರ್ಸನ್ ಬಗ್ಗೆ ತುಂಬ ನೆನಪಾಗ್ತಾ ಇದೆ, ತುಂಬ ಪ್ರೀತಿ ಇದೆ, ಬಟ್ ಯು ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್, ಅಂದರೆ ಟ್ರೈ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನೀವು ಬೇಗ ಜನಗಳನ್ನ ನಂಬ್ತೀರಾ. ಪ್ರೀತಿ ವಿಚಾರದಲ್ಲಿ ತುಂಬಾ ಬೇಗ ನಂಬಿ ಮೋಸ ಹೋಗುವಂಥದ್ದು ಜಾಸ್ತಿ ಆಗಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಮೈಟ್ ಬಿ ಈಗ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ನೋವನ್ನು ಉಂಟು ಮಾಡಿದೆ ಅಂತ ಹೇಳಬಹುದು, ಅಥವಾ ಸಪೋಸ್ ನೀವು ಇಬ್ಬರು ವ್ಯಕ್ತಿಯರ ಮಧ್ಯೆ ನೀವು ಸ್ಟಕಪ್ ಆಗಿರಬಹುದು, ಅಥವಾ ಒಂದು ಫ್ರೆಂಡ್ಶಿಪ್ ಇನ್ನೊಂದು ಅಥವಾ ಕ್ರಶ್, ಈ ರೀತಿಯ ಒಂದು ಸಿಚುವೇಷನ್ನಲ್ಲಿ ನೀವು ಯಾವುದನ್ನು ಡಿಸಿಷನ್ ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಥವಾ ಕೆರಿಯರ್ ಮತ್ತು ಪ್ರೀತಿ ಎರಡದ್ರ ಮೇಲೂ ನೀವು ಸ್ಟಕಪ್ ಆಗಿದ್ದೀರಾ ಅಂತ ಹೇಳಬಹುದು. ಟ್ರೈ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಅಂತ ಬರ್ತಾ ಇದೆ. ಆ್ಯಂಡ್ ಬಿ ಕ್ರಿಯೇಟಿವ್, ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ನಿಮಗೆ ಏನು ಬೇಕು ಲೈಫಲ್ಲಿ ಆ್ಯಕ್ಚುಲಿ ನಿಮಗೆ ಗೊತ್ತು. ಪ್ರೀತಿ ಅನ್ನೋದು ತುಂಬ ಇದೆ ನಿಮ್ಮ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಆಗಿರಬಹುದು, ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲೆ ಆಗಿರಬಹುದು. ಬಟ್ ಇಲ್ಲಿ ಸ್ವಲ್ಪ ಒಂದು ಈ ಪ್ರೀತಿ ಇನ್ನೂ ಮುಂದುವರಿಬೇಕು, ಬೇರೆ ಹಂತ ತಲುಪಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆ್ಯಕ್ಷನ್ಸ್ ರಿಕ್ವೈರ್ಡ್. ಬಟ್ ತುಂಬ ದಿನದಿಂದ, ತುಂಬ ತಿಂಗಳುಗಳಿಂದ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಆ್ಯಕ್ಷನ್ಸ್ ಇರಲಿಲ್ಲ. ಬಟ್ ಜೂನ್ ಮಂತಲ್ಲಿ ಖಂಡಿತ ಇವರು ಧೈರ್ಯ ಮಾಡಿ ಒಂದು ಆ್ಯಕ್ಷನ್ ಅನ್ನೋದನ್ನು ತೊಗೊಳ್ತಾರೆ, ಸ್ಟೆಪ್ ಅನ್ನೋದನ್ನು ತೊಗೊಳ್ತಾರೆ ಈ ಪ್ರೀತಿನ ಗೆಲ್ಲಿಸ್ಕೊಳ್ಳೋದಕ್ಕೆ ಅಂತ ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಕೆಲವ್ರಿಗೆ ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ಅಡ್ವೈಸ್, ದಟ್ ಡೋಂಟ್ ಬ್ಲೈಂಡ್, ಯಾರನ್ನೂ ಟ್ರಸ್ಟ್ ಮಾಡಬೇಡಿ ಬ್ಲೈಂಡಾಗಿ ಅಂತ ಬರ್ತಾ ಇದೆ. ಮೋಸ್ಟ್ಲಿ ನೀವು ಯಾರಾದರೂ ಸ್ವಲ್ಪ ಎಮೋಷ್ನಲ್ಲಾಗಿ ಮಾತಾಡಿದ್ರೆ ಅಥವಾ ತುಂಬ ಪ್ರೀತಿಯಿಂದ, ಕೇರಿಂದ, ಕನ್ಸರ್ನಿಂದ ತೋರಿಸ್ಬಿಟ್ರೆ ಅದೇ ಪ್ರೀತಿ ಅಂದ್ಕೊಳ್ಳೋದು, ಅಥವಾ ಅದೇ ಇವರ ಒಂದು ಒಳ್ಳೆತನ ಅಂದ್ಕೊಳ್ಳೋದು. ಆ ಥರ ಏನಾದರೂ ನೀವು ಅಂದ್ಕೊಳ್ತಾ ಇದ್ದರೆ ಡೋಂಟ್ ಥಿಂಕ್ ದಟ್, ಬಿಕಾಸ್ ಇಲ್ಲಿ ಕೆಲವ್ರಿಗೆ ಒಂದು ಫ್ರೆಂಡ್ಶಿಪ್ಪನ್ನೇ ಪ್ರೀತಿ ಅಂದ್ಕೊಳ್ಳೋದು ಜಾಸ್ತಿ ಇದೆ, ಅಥವಾ ಒಂದು ಕ್ರಷನ್ನೇ ನಿಜವಾದ ಪ್ರೀತಿ ಅಂದ್ಕೊಳ್ಳೋದು ಜಾಸ್ತಿ ಇದೆ. ಸೊ ಸ್ವಲ್ಪ ನಿರ್ಧಾರಗಳು ಅಥವಾ ಪ್ರಪೋಸಲ್ಸ್ ಏನಾದರೂ ನಿಮಗೆ ಸಿಂಗಲ್ಸ್ ಇದ್ದೀರಾ, ಪ್ರಪೋಸಲ್ಸ್ ಬರ್ತಾ ಇದೆ, ಫ್ರೆಂಡು ಕೂಡ ಪ್ರಪೋಸ್ ಮಾಡಿದ್ದಾರೆ ಆ್ಯಂಡ್ ಕ್ರಷು ಕೂಡ ಮಾಡಿದ್ದಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಒಪ್ಪಿಗೆ ಅನ್ನೋದನ್ನು ಕೊಡಿ. ಆ್ಯಂಡ್ ಸಪೋಸ್ ಲೈಕ್ ನಿಮಗೆ ಕ್ಲಾರಿಟಿ ಅನ್ನೋದಿದೆ, ನನಗೆ ಆ ಪರ್ಸನ್ ಪ್ರಪೋಸ್ ಮಾಡೋದೇ ಕಾಯ್ತಾ ಇದ್ದೀನಿ ಅಂತಂದರೆ ಅವ್ರು ಸಪೋಸ್ ಜೂನ್ ಮಂತಲ್ಲಿ ಪ್ರಪೋಸ್ ಮಾಡುವಂಥ ಚಾನ್ಸಸ್ ಖಂಡಿತ ಇದೆ. ಪ್ರಪೋಸ್ ಮಾಡಿದರೆ ಒಪ್ಕೋಬಹುದು ಅಂತಲೂ ಬರ್ತಾ ಇದೆ. ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.